ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಹುಬ್ಬಳ್ಳಿಯಲ್ಲೊಂದು ಮಹಾ ಸಮಾವೇಶ, ಅದು ಕಾಂಗ್ರೆಸ್ನ ಕಾರ್ಯಕ್ರಮ. ಹಾಸನದಲ್ಲೊಂದು ಜೆಡಿಎಸ್ನ ಕಾರ್ಯಕ್ರಮ, ಅದು ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿತ್ತು. ಎರಡೂ ಕಡೆ, ಒಂದು ಕಡೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ದೇವೇಗೌಡರು ಕೊಟ್ಟಂತಹ ಸಂದೇಶ ಏನು? ಅಷ್ಟಕ್ಕೂ ಮೂರು ತಲೆಮಾರುಗಳ ನಾಯಕರು ಯಾರ ವಿರುದ್ಧ ಧ್ವನಿ ಎತ್ತಿದ್ರು ಹಾಸನದಲ್ಲಿ? ಮಹತ್ವದ ಸುದ್ದಿಗಳೇನಿದಾವೆ ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ನಾವು ಹೇಳಿದ್ದನ್ನೆಲ್ಲ ಮಾಡಿ ತೋರಿಸಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಅವರು ಹೇಳಿದ್ದನ್ನ ಮಾಡಿದಾರಾ? ನಮ್ಮ ಬಗ್ಗೆ ಸುಳ್ಳು ಹೇಳ್ಕೊಂಡು ತಿರುಗ್ತಿದ್ದಾರೆ. ವಿದೇಶದಿಂದ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂದಿದ್ರು. ಹಾಕಿದ್ರಾ? ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ 15 ಲಕ್ಷದ ಮಾತನ್ನ ಎತ್ತಿದ್ದಾರೆ. ಅದು ಕೂಡ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ್ದಂತಹ ಮಾತುಗಳನ್ನ ಮತ್ತೊಮ್ಮೆ ಕೆದಕುವ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ವಸತಿ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಗೃಹ ಮಂಡಳಿ ವತಿಯಿಂದ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗೃಹ ಮಂಡಳಿ ನಿರ್ಮಿಸಿರುವ 42,345 ಮನೆಗಳು ಹಾಗೂ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ 46,000 ಮನೆಗಳನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ವಿತರಿಸಿ ಈ ಶುಭ ಹಾರೈಸುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಗುಡುಗಿರುವಂತದ್ದು ನೋಡಿ. ಈ ಹಿಂದಿನ ಪ್ರಣಾಳಿಕೆಯಲ್ಲಿ 13-18 ಮಧ್ಯೆ ಎಷ್ಟು ಘೋಷಣೆಗಳನ್ನ ಮಾಡಿದ್ರು, ಎಷ್ಟು ಭರವಸೆಗಳನ್ನ ಕೊಟ್ಟು ಅಷ್ಟು ಈಡೇರಿಸಿದ್ದಾರೆ. ಈಗ ಕೂಡ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆರ್ಥಿಕ ಹೊರೆ ದೊಡ್ಡದಿದ್ರೂ ಕೂಡ ಅದನ್ನ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಮೇಲ್ನೋಟಕ್ಕೆ ಅದು ಕಾಣಿಸುತ್ತೆ. ಸಾಲ ಮಾಡ್ತಿದ್ದಾರೆ, ಹೌದು. ಆದ್ರೆ ಸ್ತ್ರೀ ಸಬಲೀಕರಣ ಆಗ್ತಿದೆ. ಹೆಣ್ಣು ಮಕ್ಕಳಿಗೆ, ಅದು ಹಳ್ಳಿಗಾಡಿನ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ಸಿಗ್ತಿದೆ. ಅವರು ಮಕ್ಕಳಿಗೆ ಟ್ಯೂಷನ್ ಹಾಕೋದಿರಬಹುದು, ಮನೆಗೆ ಬೇಕಾದ ವಸ್ತುಗಳನ್ನ ತಗೊಳ್ಳೋದಿರಬಹುದು, ಸಾಕಷ್ಟು ಒಳ್ಳೇದೇ ಆಗ್ತಿದೆ ವಿನಃ ಬಡ ಹೆಣ್ಣು ಮಕ್ಕಳಿಗೆ ಸಿಗ್ತಿರುವಂತಹ 2,000 ಕೂಡ ವೇಸ್ಟ್, ಅವ್ರು ಕೊಡಬೇಡಿ ಅನ್ನುವಂತಹ ವಿಪಕ್ಷಗಳ ದೊಡ್ಡ ಆಕ್ರೋಶ. ಬಡವರು ಹೆಣ್ಣು ಮಕ್ಕಳಿಗೆ 2,000 ಕೊಟ್ಬಿಟ್ರೆ ಅವ್ರಿನ್ ಕೂಲಿಗೆ ಬರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ವಿಪಕ್ಷಗಳು ಅದನ್ನ ವಿರೋಧಿಸ್ತಿರುವಂತಹ ಸಂದರ್ಭದಲ್ಲೇ, ಹೌದು 15 ಲಕ್ಷ ಕೊಟ್ಟಿದಾರಾ ಮೋದಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದಾರಲ್ಲ, ಅದರರ್ಥ ಸಿದ್ದರಾಮಯ್ಯ ಅವರು ನಾವು ಬಂದ್ರೆ ಕೊಟ್ಟಂತ ಮಾತನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ, ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿರ್ತೀವಿ ಅದನ್ನ ನಿಭಾಯಿಸ್ತೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷ ಅದು NDA ಅಧಿಕಾರಕ್ಕೆ ಬಂದ್ರೆ ಏನಾಗತ್ತೆ, ಅದೇ ಕಾಂಗ್ರೆಸ್ ಬಂದ್ರೆ, ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಬಂದ್ರೆ ಏನ್ ಮಾಡ್ತೀವಿ ಅನ್ನುವಂತಹ ಒಂದು ಟ್ರೈಲರ್ ಅನ್ನ ತೋರಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದೆ. ಹಾಸನದ ಭೂನಹಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಭರ್ಜರಿಯಾಗಿ ಶಕ್ತಿ ಪ್ರದರ್ಶನ ಮಾಡಿದೆ. HD ದೇವೇಗೌಡರು, HD ಕುಮಾರಸ್ವಾಮಿ, HD ರೇವಣ್ಣ, ನಿಖಿಲ್, ಸೂರಜ್ ಸೇರಿದಂತೆ ಸ್ಥಳೀಯ ನಾಯಕರೆಲ್ಲ ಅಲ್ಲ ಒಂದೇ ಕುಟುಂಬದ ನಾಯಕರೆಲ್ಲ ಕೂಡ ಭಾಗಿಯಾಗಿದ್ರು. ಇದು ಜಾತ್ಯತೀತ ಜನತಾ ದಳ. ಹರದನಹಳ್ಳಿ ದೇವೇಗೌಡ, ದೊಡ್ಡೇಗೌಡರ ಮಗ ದೇವೇಗೌಡರ ಕುಟುಂಬದ ಪಕ್ಷ ಅನ್ನುವಂತಹ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಸಮಾವೇಶದಲ್ಲಿ HD ದೇವೇಗೌಡರು ಅಬ್ಬರದ ಭಾಷಣ ಮಾಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಹಾಸನದ ಜಿಲ್ಲೆಯಲ್ಲಿ JDS ನಾಶ ಮಾಡಲು ಬಂದ್ರು. ಅವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ, ಯಾರಿಂದಲೂ ಸಾಧ್ಯವಿಲ್ಲ JDS ಅನ್ನ ನಾಶ ಮಾಡೋದಕ್ಕೆ. ಸರ್ಕಾರದ ಅರಾಜಕತೆ ವಿರುದ್ಧ ಬಿಜೆಪಿ JDS ಜಂಟಿ ಹೋರಾಟ ಮಾಡ್ತೀವಿ. ಇವತ್ತು ಆಡಳಿತ ನಡೆಸ್ತಿರೋರಿಗೆ ಮೆಸೇಜ್ ಕೊಟ್ಟಿದ್ದೀರಿ, ನಿಮ್ಮ ಆಟ ನಡೆಯೋದಿಲ್ಲ. ರೇವಣ್ಣ, ಕುಮಾರಸ್ವಾಮಿ ಹಿಂದೆ ನಾವಿದ್ದೇವೆ ಎಂದು ತೋರಿಸಿದ್ದೀರಿ. ಕಾಲ ಬರುತ್ತೆ, ನನಗೆ ದೈವದಲ್ಲಿ ನಂಬಿಕೆ ಇದೆ ಎಂದು ದೇವೇಗೌಡರು ಗುಡುಗಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವರನ್ನು ನೆಚ್ಚಿಕೊಂಡ್ರೆ DK ಶಿವಕುಮಾರ್ ಅವರ ರೀತಿಯಲ್ಲಿ DCM ಸ್ಥಾನದಲ್ಲಿ ಉಳಿಬೇಕಾಗತ್ತೆ. ಶಾಸಕರನ್ನ ಮತ್ತು ಜನರನ್ನ ನೆಚ್ಚಿಕೊಂಡ್ರೆ ದೀರ್ಘಾವಧಿಗೆ ಮುಖ್ಯಮಂತ್ರಿ ಆಗಬಹುದು. 11 ತಿಂಗಳಿಗೆ 12 ತಿಂಗಳಿಗೆ ಮುಖ್ಯಮಂತ್ರಿ ಅಥವಾ ಪ್ರಧಾನಿ ಹುದ್ದೆಯಲ್ಲಿ ಕೂರುವಂತಹ ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅದೇ ದೇವರು ಲಕ್ ಅನ್ನೋ ಕಾರಣಕ್ಕೆ ಒಮ್ಮೆ ಕೊಡಬಹುದು, ಹೋಗಬಹುದು. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ, ಬಾಬಾ ಸಾಹೇಬರ ಸಂವಿಧಾನವನ್ನ, ಅದರ ರೀತಿ ನೀತಿ ನಿರ್ಧಾರಗಳನ್ನ, ವಿಧಿಗಳನ್ನ, ಹಕ್ಕುಗಳನ್ನ ಅಚ್ಚುಕಟ್ಟಾಗಿ ಓದ್ಕೊಂಡು ಸಾಗಿದ್ರೆ ದಮನಿತ, ಶೋಷಿತ, ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತರ ಪರವಾಗಿ ಧ್ವನಿ ಎತ್ತುತ್ತಾ ಬಂದ್ರೆ
ಅವರಿಗೆ ದೀರ್ಘಾವಧಿಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸುತ್ತೆ. ದೇವರಾಜ ಅರಸು, ಸಿದ್ದರಾಮಯ್ಯ, ಸಿಂಪಲ್ ಎಕ್ಸಾಂಪಲ್ ರಾಜ್ಯದ ಮಟ್ಟಿಗೆ. ಆದ್ರೂ ದೇವೇಗೌಡರು ಇವತ್ತು ಹಾಸನದಲ್ಲಿ ಹೇಳ್ತಾರೆ, ನನ್ನ ಮಗನನ್ನು ಅರೆಸ್ಟ್ ಮಾಡಿದ್ರಿ. ಈ ನೆಲದ ಕಾನೂನುಗಳು ಎಲ್ರಿಗೂ ಅನ್ವಯಿಸುತ್ತೆ. ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಪೊಲೀಸರು ತಮ್ಮ ಪ್ರೊಸೀಜರ್ ಅನ್ನ ಅವರು ಫಾಲೋ ಮಾಡ್ಲೇಬೇಕು. ಮಾಜಿ ಪ್ರಧಾನಿಗಳ ಮನೆಯವರು ಅಂತ ಬಿಡೋಕ್ಕಾಗತ್ತಾ? ಹಾಗಿದ್ರೆ ಸದ್ಯ ನನ್ನ ಮೊಮ್ಮಗನನ್ನು ಅರೆಸ್ಟ್ ಮಾಡಿದ್ರಿ ಅಂತ ದೇವೇಗೌಡರು ಹೇಳಲಿಲ್ಲ. ತವರಿನಲ್ಲಿ ನಿಂತು ಎಚ್ ಡಿ ಕುಮಾರಸ್ವಾಮಿ ಕೂಡ ಗರ್ಜಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಹೆಗ್ಗಾಮುಗ್ಗ ತರಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಾಟಕ ನೋಡ್ತಿದ್ದೀವಿ. ಅವರಿಗೆ ರಾಜ್ಯದ ಜನರ ನೋವಿಗೆ ಸ್ಪಂದಿಸಲು ಸಮಯ ಇಲ್ಲ. ಕಾಂಗ್ರೆಸ್ ನಾಯಕರು ಎಲ್ಲಿದೆ ಜನತಾದಳ, ನಾಶ ಮಾಡಿದ್ದೇವೆ ಎಂದು ಹೇಳ್ತಾರೆ. ಇವತ್ತಿನ ಈ ಸಭೆಯೇ ಸಾಕ್ಷಿ ಎಂದು ವ್ಯಂಗ್ಯವಾಡಿದ್ರು. ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನ್ ಹಿಡಿಯುವುದಕ್ಕೆ ಹೋದ ಪೊಲೀಸರಿಗೆ ಉಡುಗೊರೆ ಕೊಟ್ಟಿದ್ರು. ನಂತರ ಇದೀಗ ಮತ್ತೆ 30 ಲಕ್ಷ ರೂಪಾಯಿಗಳ ಉಡುಗೊರೆ ಕೊಟ್ಟಿದ್ದಾರೆ. ಯಾವ ರೀತಿ ತನಿಖೆ ಮಾಡ್ತಿದ್ದೀರಿ ಗೊತ್ತಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ರು. ಯಾವ ವಿಚಾರಕ್ಕೆ? ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ. ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಸಾಧನೆ ಏನು? JDS ಪಕ್ಷದ ಕಾರ್ಯಕರ್ತರು ಅದನ್ನ ಹಾಸನದ ಕಾರ್ಯಕರ್ತರು ತುಂಬಾ ಅದ್ಭುತವಾಗಿ ಒಂದು ಮಹಾಕಾವ್ಯದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇವತ್ತಿಗೂ ಕೂಡ. ಆ ಕಾರಣಕ್ಕೋಸ್ಕರ ಈ ಸಭೆಯಲ್ಲಿ ನಿರೀಕ್ಷಿಸಿದಷ್ಟು ಜನ ಬಂದಿರಲಿಲ್ಲ, ಕಾರ್ಯಕರ್ತರು ಬಂದಿರಲಿಲ್ಲ. ಮತ್ತೆ JDS ಸಮಾವೇಶದಲ್ಲಿ ಯುವರಾಜರು ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರಿಸಿ ಬೊಬ್ಬಿರ್ದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹಿರಿಯರು ಹೇಳ್ತಾರೆ. ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಬೇಕು, ಇಲ್ಲದಿದ್ರೆ ರಾಕ್ಷಸರು ಈ ರಾಜ್ಯವನ್ನ ಮೆಟ್ಟಿ ನಿಲ್ತಾರೆ. ಅವರನ್ನ ತೊಲಗಿಸಲು ಕುಮಾರಸ್ವಾಮಿ ಬೇಕು ಎಂದು ಹೇಳುತ್ತಾರೆ. ನನ್ನ ಮೇಲೆ 3 ಬಾರಿ ರಾಜಕೀಯ ಷಡ್ಯಂತ್ರ ಮಾಡಿ ಸೋಲಿಸಿದ್ದಾರೆ. ಆದ್ರೆ ಇದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ದೇವೇಗೌಡರ ಗರಡಿಯಲ್ಲಿ ಬೆಳೆದವರು ನಾವು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡುವುದು ನಮ್ಮೆಲ್ಲರ ಗುರಿ. ಇದಕ್ಕಾಗಿ ಸಿದ್ಧರಾಗಿ ಎಂದು ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಮಹಾಮುತ್ಸದಿ ತಂದೆ ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾರೆ. ಅವರ ಮಗ ನನ್ನಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾರೆ. ಯಾವ ಪಕ್ಷದ್ದು? 25 ವರ್ಷಗಳ ರಜತ ಮಹೋತ್ಸವ ಆಚರಿಸುತ್ತಿರುವಂತಹ ಜಾತ್ಯತೀತ ಜನತಾದಳದ ಕಾರ್ಯಕ್ರಮದಲ್ಲಿ, ಸಮಾವೇಶದಲ್ಲಿ ಸಿಎಂ ಪೋಸ್ಟ್ ನಮ್ಮ ಹತ್ರನೇ ಇರಬೇಕು ಅಂತ ಪ್ರತಿಪಾದನೆ ಮಾಡುವಂತಹ ಒಂದು ಪಕ್ಷ ಕಾರ್ಯಕರ್ತರು ಕೆಳಗೆ ಕೂತಿರ್ತಾರೆ, ಒಂದು ಕುಟುಂಬ ಕ್ಲೀನ್ ಆಗಿ ಮೇಲ್ ಕೂತಿರುತ್ತೆ. ಆ ಪಕ್ಷ, ಆ ನಾಯಕರು ಈಗ ಅಬ್ಬರಿಸಿ ಬೊಬ್ಬೆರಿತಿದ್ದಾರೆ. ಜನ 51-58 ಸ್ಥಾನಗಳಿದ್ದಂತಹ ಪಕ್ಷವನ್ನ ಯಾಕೆ 18-19ಕ್ಕೆ ತಂದು ಇಳಿಸಿದ್ರು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗತ್ತೆ. 77 ವರ್ಷದ ಮುಖ್ಯಮಂತ್ರಿಯೊಬ್ಬರನ್ನ 38 ವರ್ಷದ ಒಬ್ಬ ಯುವಕ, ಅವರು ಹೀರೋನೋ, ರಾಜಕಾರಣಿನೋ, ರಾಜ್ಯಾಧ್ಯಕ್ಷನೋ, ಯುವ ರಾಜ್ಯಾಧ್ಯಕ್ಷನೋ ಅಥವಾ ವೋಟ್ ಪುಲ್ಲಿಂಗ್ ಮಿಷಿನ್ನೋ ಯಾವುದೂ ಗೊತ್ತಿಲ್ಲ ಅಂತಹ ದ್ವಂದ್ವ ಇರುವಂತಹ ವ್ಯಕ್ತಿ ರಾವಣ, ರಾಕ್ಷಸ ಅಂತೆಲ್ಲ ಕರೀತಾರೆ. ಯಾರನ್ನ? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತಿ ಅದೇ ಪಕ್ಷದಿಂದ ಅಕ್ಷರಶಃ ತಳ್ಳಲ್ಪಟ್ಟ ವ್ಯಕ್ತಿಯನ್ನ ರಾಕ್ಷಸ ಅಂತ ಕರಿಬಹುದು. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಮಾಮೂಲಿ. ಆದ್ರೆ ಒಂದು ಅಂತರ ಅನ್ನೋದಿರುತ್ತೆ. ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗುತ್ತಿರುವ ಸೂಚನೆಗಳು ಕಂಡುಬರುತ್ತಿವೆ. ಈ ಬಾರಿ ಸರ್ಕಾರ ಸಿದ್ಧಪಡಿಸಿದ ಗಣರಾಜ್ಯೋತ್ಸವದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳ ಕುರಿತು ತೀವ್ರ ಟೀಕೆಗಳಿರುವುದು ರಾಜ್ಯಪಾಲರ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಟೀಕೆ ಮಾಡುವ ಅಂಶಗಳಿದ್ದರೆ ಅದನ್ನು ಓದಲು ಸಾಧ್ಯವಿಲ್ಲ. ಸರ್ಕಾರ ತಿದ್ದುಪಡಿ ಮಾಡದಿದ್ದರೆ ನಾನೇ ಸಿದ್ಧಪಡಿಸಿದ ಭಾಷಣವನ್ನು ಓದ್ತೀನಿ ಎಂದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಸಂವಿಧಾನದ 176ನೇ ವಿಧಿ ಅನ್ವಯ ರಾಜ್ಯಪಾಲರು ಭಾಷಣ ಬರ್ಕಂಬಂದು ಹೇಳಂಗಿಲ್ವೇ ಇಲ್ಲ. ಸಚಿವ ಸಂಪುಟ ಬರೆದು ಕೊಡಬೇಕಾದಂತಹ ಭಾಷಣವನ್ನೇ ಓದ್ಬೇಕು. ಬಾಬಾ ಸಾಹೇಬರ ಸಂವಿಧಾನ ಬಿಜೆಪಿ ಬಂದ ಮೇಲೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ ಸಂವಿಧಾನ ಆಗಿದೆ ಅನ್ನೋದಾದ್ರೆ, ಸಂವಿಧಾನಕ್ಕೆ ರಾಜ್ಯಪಾಲರು, ರಾಜ್ಯದ ಸಂವಿಧಾನದ ಮುಖ್ಯಸ್ಥರು ಎಂತಹ ಗೌರವವನ್ನ ಕೊಡ್ತಿದ್ದಾರೆ ಅನ್ನೋದು ಕಾಣುತ್ತೆ. ಇನ್ನು ಅವ್ರು ಭಾಷಣ ಮಾಡಲ್ಲ ಅಂತ ಅಧಿಕೃತವಾಗಿ ಹೇಳಿಲ್ಲ. 26ನೇ ತಾರೀಕು ನೋಡ್ಬೇಕು ಏನೇನಾಗುತ್ತೋ. ಗವರ್ನರ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷದ ಹೊತ್ತಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ತುಮಕೂರಿನಲ್ಲಿಂದು ಮಾತನಾಡಿದ ಸುರೇಶ್ ಗೌಡ, ರಾಜ್ಯದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ, ಅಸಂವಿಧಾನಿಕವನ್ನ ನನ್ನ ಕೈಯಲ್ಲಿ ಓದಿಸಬೇಡಿ ಎಂದು ಈಗಾಗಲೇ ರಾಜ್ಯಪಾಲರು ತೋರಿಸಿದ್ದಾರೆ. ಇನ್ನಾದ್ರೂ ಕಾಂಗ್ರೆಸ್ನವರು ರಾಜ್ಯಪಾಲರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕು, ಇಲ್ಲದಿದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆ ಹೇರ್ತಾರೆ, ಕಾಂಗ್ರೆಸ್ ಅನ್ನ ರಾಜ್ಯದಿಂದ ಕಿತ್ತು ಬಿಸಾಕ್ತಾರೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.
136 ಶಾಸಕರಿರಬಹುದಾದಂತಹ ಅತ್ಯಂತ ಸುಭದ್ರ ಮತ್ತು ಬಹುದೊಡ್ಡ ಮ್ಯಾಜಿಕ್ ನಂಬರ್ ಇರುವಂತಹ ಸರ್ಕಾರವನ್ನ ಒಂದು 176ನೇ ವಿಧಿಯನ್ನ ರಾಜ್ಯಪಾಲರೇ ಸರಿಯಾಗಿ ನಿಭಾಯಿಸದೇ ಇರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಏರ್ತಾರೆ, ಒಬ್ಬ ಅಹಿಂದ ನಾಯಕನ ಸರ್ಕಾರವನ್ನ ಕಿತ್ತು ಬಿಸಾಕ್ತಾರೆ ಅಂದ್ರೆ ಜನ ಎಲ್ಲವನ್ನು ನೋಡ್ತಾರೆ. ಮಾಡಿಸಿದ್ಯಾರು? ಮೋದಿ ಅವರ, ಅಮಿತ್ ಶಾ ಅವರ, ಅಥವಾ ಬಿಜೆಪಿನ, ಅಥವಾ RSS ಎಲ್ಲವನ್ನೂ ಕೂಡ ಜನ ನೋಡ್ತಾರೆ. ಒಂದು ವೇಳೆ ಅನಂತರದಲ್ಲಿ ಚುನಾವಣೆ ಬಂದ್ರೆ ಇಷ್ಟು ದಿನದ ಸ್ವಲ್ಪ ಆಡಳಿತ ವಿರೋಧಿ ಎಲ್ಲ ಏನಿತ್ತು ಅದೆಲ್ಲವೂ ಕೂಡ ಹೊಳೆಯಲ್ಲಿ ಹುಣಸೆ ತೊಳೆದಂತಾಗತ್ತೆ. ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗತ್ತೆ. ಗಣರಾಜ್ಯೋತ್ಸವ ವೇಳೆ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಟ್ಯಾಬ್ಲೋ ಹೋಗ್ತಿಲ್ಲ. ಈ ಬಗ್ಗೆ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರುವ ನಾಲಾಯಕ್ ಬಿಜೆಪಿಗರನ್ನ ಕೇಳಬೇಕಿದೆ. ಹೀಗಂತ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಾಮಂಡಲರಾಗಿದ್ರು. ಗುಜರಾತ್, ಕೇರಳ, ತಮಿಳುನಾಡು, ಪುದುಚೇರಿಗಳ ಟ್ಯಾಬ್ಲೋಗಳು ಹೋಗ್ತವೆ. ಯಾಕಂದ್ರೆ ಅಲ್ಲೆಲ್ಲ ಎಲೆಕ್ಷನ್ ನಡೀತಿದೆ. ಬಿಜೆಪಿಗರು ಕರ್ನಾಟಕಕ್ಕೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮೂಲಕ ಮಾಡಿದ್ರು, ಈಗ ರಿಪಬ್ಲಿಕ್ ಡೇ ನಲ್ಲೂ ಮಾಡ್ತಿದ್ದಾರೆ. ಯಾರಾದ್ರೂ ಎಂಪಿಗೆ ಯೋಗ್ಯತೆ ಇದ್ರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿ ಎಂದು ಆಗ್ರಹಿಸಿದ್ದಾರೆ. ಹೌದು, ಪ್ಯಾರೇಡ್ ನಲ್ಲಿ ನಮ್ದೊಂದು ಟ್ಯಾಬ್ಲೋ ಇಲ್ಲ ಅಂದ್ರೆ ನಾವು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಾ ಇಲ್ವಾ? ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು. ಉತ್ತರ ಪ್ರದೇಶ, ಬಿಹಾರದಂತಹ ಬಿಮಾರು ರಾಜ್ಯಗಳನ್ನ ಸಾಕಬೇಕು. ಕರ್ನಾಟಕದ ಭಿಕ್ಷೆಯಲ್ಲಿ ಉತ್ತರ ಭಾರತದ ಬಹುಪಾಲು ರಾಜ್ಯಗಳು ಅನ್ನ ತಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ ಟ್ಯಾಬ್ಲೋಗೆ ಬೆಲೆ ಇಲ್ಲ ಅಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಅಥವಾ ನಿರ್ದಾಕ್ಷಿಣ್ಯವಾಗಿ ಇಂತಹ ಟ್ಯಾಬ್ಲೋ ಬೇಕಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಯೋಚಿಸುತ್ತೆ ಅಂದ್ರೆ ದನ ಕಾಯಕ್ಕೆ ಬಿಜೆಪಿಯಿಂದ ಇಷ್ಟಿಷ್ಟು ಬೇರೆ ಬೇರೆ ಪಕ್ಷಗಳಿಂದ ಸಂಸದರು ಆಯ್ಕೆಯಾಗಿ ಹೋಗ್ಬೇಕಾ? ಕಾಂಗ್ರೆಸ್ನವರು ಏನು ಗೆಣಸ್ ಕೀಳ್ತಿದಾರ? ಅವರು ಕೂಡ ಪ್ರಶ್ನೆ ಮಾಡ್ಬೇಕಿದೆಯಲ್ಲ. ಪ್ರದೀಪ್ ಈಶ್ವರ್ ಅವರು ಬಿಜೆಪಿಗಳನ್ನ ಅಷ್ಟೇ ಪ್ರಶ್ನೆ ಮಾಡೋದಲ್ಲ, ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ದಾರೆ? ಒಂದು ಪ್ರೊಟೆಸ್ಟ್, ಅಟ್ಲೀಸ್ಟ್ ಎಲ್ಲರನ್ನೂ ಸೇರಿಸುವಂತದ್ದು. ಆಗ ಗೊತ್ತಾಗುತ್ತೆ ಕನ್ನಡಿಗರ ನಿಜವಾದ ಸಂಸದರು ಯಾರು, ಪ್ರತಿನಿಧಿಗಳು ಯಾರು, ದೆಹಲಿಗೆ ಹೋಗಿರುವಂತವ್ರು, ಕನ್ನಡದ ಹಿತಾಸಕ್ತಿಗೆ, ರಾಜ್ಯದ ಹಿತಾಸಕ್ತಿಗೆ ಧ್ವನಿ ಎತ್ತೋರು ಯಾರು. ಜಂತರ್ ಮಂತರ್ ಮುಂದೇನೋ ಇದೇ ಸಂಸತ್ ಮುಂದೇನೋ ಪ್ರೊಟೆಸ್ಟ್ ಮಾಡ್ದಾಗ ಕಾಣಿಸುತ್ತೆ, ಓ 9 ಜನ ಮಾತ್ರ ಅಪ್ಪ ಕರ್ನಾಟಕದ ಪರವಾಗಿ ಧ್ವನಿ ಎತ್ತೋದು ಅಂತ. ನಿಜ, ಪ್ರತಿ ಸಲ ಲೋಕಸಭೆಗೆ ಯಾರ್ಯಾರು ಹೋಗ್ತಾರೋ ಪುಣ್ಯಾತ್ಮರು ಬೇರೆ ಬೇರೆ ಪಕ್ಷಗಳಿಂದ, ಎಲ್ಲಾ ಪಕ್ಷಗಳಿಂದ ಎಲ್ಲರೂ ಕೂಡ ರಾಜ್ಯದ ಹಿತಾಸಕ್ತಿ ಅಂತ ಬಂದಾಗ ಅಲ್ಲೇನ್ ಡೆಲ್ಲಿಗೆ ಹೋದಾಗ ತೆಪ್ಪಗಾಗ್ಬಿಡ್ತಾರೆ. ಅದ್ಯಾಕೋ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ಬಳಿಕ ಬೆಂಕಿ ರಾಜಕೀಯ ಶುರುವಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದು ಸುಮಾರು 1.25 ಕೋಟಿ ಮೌಲ್ಯದ ವಸ್ತುಗಳು ನಾಶವಾಗಿವೆ. ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ 200 ಎಕರೆ ಲೇಔಟ್ ಮೇಲೆ ಕಣ್ಣು ಹಾಕಿ ಹುಡುಗರನ್ನ ಕಳಿಸಿದ್ದಾರೆ, ಅವರು ಬಂದು ಬೆಂಕಿ ಹಾಕಿದ್ದಾರೆ. ಆದ್ರೆ ಈಗ ಯಾರೋ ರೀಲ್ಸ್ ಮಾಡೋದಕ್ಕೆ ಬಂದ ಹುಡುಗರು ಬೆಂಕಿ ಹಚ್ಚಿದ್ದಾರೆಂದು ಹೇಳಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಈ ಕೆಲಸ ಮಾಡಿರಬೇಕು. ಬಂಧಿಸಿದ ಆರೋಪಿಗಳ ರಕ್ತ ಪರೀಕ್ಷೆ ಮಾಡಿಸಬೇಕು. ನಮ್ಮ ಮನೆ ಎದುರು ನಡೆದ ಗಲಾಟೆ ಮತ್ತು ಬೆಂಕಿ ಪ್ರಕರಣಗಳನ್ನ CBIಗೆ ಕೊಟ್ರೆ ಮಾತ್ರ ನ್ಯಾಯ ಸಿಗುತ್ತೆ ಎಂದು ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂತದ್ದು. CBIಗಾದ್ರೂ ಕೊಟ್ಕೊಂಡ್ಲಿ, ಏನಕ್ಕಾದ್ರೂ ಕೊಟ್ಕೊಂಡ್ಲಿ, ಪದೇ ಪದೇ ಯಾಕೆ ರೆಡ್ಡಿ ಅವರ ಮನೆ ಮುಂದೆನೆ ಆಗುತ್ತೆ, ರೆಡ್ಡಿ ಮನೆ ಒಳಗಡೆನೆ ಆಗ್ತಿದೆ? ಒಂದು ಕಾಂಗ್ರೆಸ್ ಶಾಸಕರ ಕಡೆಯಿಂದ ಏನೋ ಆಗ್ತಿರಬಹುದು, ಅಥವಾ ಇವರೇ ಸ್ಟಂಟ್ ಮಾಡ್ಲಿಕ್ಕೆ, ಸ್ಟಂಟ್ ಮಾಡ್ಕೊಂಡ್ಲಿಕ್ಕೆ, ಮತ್ತೆ ಬಳ್ಳಾರಿಯಲ್ಲಿ ತಮ್ಮ ಹಿಡಿತವನ್ನ ಸಾಧಿಸ್ಲಿಕ್ಕೆ, ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಪ್ರಯೋಗಗಳನ್ನ ಮಾಡಿಸ್ತಿರಬಹುದು. ಎರಡೂ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಅದೇನೇ ಇರಬಹುದು, ಇಬ್ಬರೂ ರೆಡ್ಡಿಗಳ ದ್ರಾಷ್ಟತೆ, ದೌಲತ್ತಿನ ಪ್ರದರ್ಶನ ಎಲ್ಲೋ ಮೇಲ್ನೋಟಕ್ಕೆ ಕಾಣ್ತಿದೆ. 200 ಎಕರೆ, ಈ ಸಿಂಪಲ್ ಅಷ್ಟು ದೊಡ್ಡ ಜಾಗವನ್ನ ಯಾಕೆ ಆ ಬಳ್ಳಾರಿಯ ಯಾರೆಲ್ಲ ನಿರ್ಗತಿಕರಿದ್ದಾರೆ, ಅವ್ರಿಗೆ ಮನೆಗಳಿಲ್ಲ, ಜಮೀನಿಲ್ಲ ಅಂತ ಅವ್ರಿಗೆ ಹಂಚ್ಬಿಡಬಾರ್ದು? ಆಗ ರೆಡ್ಡಿ ಅವರು ನಿಜಕ್ಕೂ ಗ್ರೇಟ್ ಅಂತ ಅಲ್ಲಿನ ಜನ ಕೊಂಡಾಡ್ತಾರೆ. ಈ ನಾರಾ ಭರತ್ ರೆಡ್ಡಿ ಬೇಕಾಗಿಲ್ರಿ, ನಮಗೆ ಜನಾರ್ದನ್ ರೆಡ್ಡಿನೇ ಸಾಕು ಅಂತ ಹೇಳ್ತಾರೆ. ಆ ಕೆಲಸವನ್ನ ಅವ್ರು ಮಾಡಬಹುದಲ್ವಾ? ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.